ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಸ್ಲೀವ್ಸ್ ಡಿಸೈನ್ನ ತಿಳಿಸ್ಕೊಡ್ತಿದ್ದೀನಿ. ನಾನು ಆಲ್ರೆಡಿ ಇದಕ್ಕೆ ಎಲ್ಬೋ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲ್ಭಾಗದಲ್ಲಿ 3 ಇಂಚು ಉದ್ದ 3 ಇಂಚು ಅಗಲ ಬರೋ ಥರ ಬಟ್ಟೆನ ಕಟ್ ಮಾಡಿ ತೆಗೆದಿದ್ದೀನಿ. ಅದನ್ನು ನೋಡಿ ಮೇಲಕ್ಕೆ ಆ್ಯರೋ ಮಾರ್ಕ್ ಹಾಕಿದ್ದೀನಿ. ಇದು ಭುಜಕ್ಕೆ ಅಟ್ಯಾಚ್ ಆಗೋ ಭಾಗ. ಇದು ನೋಡಿ, ಇಲ್ಲಿ 3 ಇಂಚಿಗೆ 3 ಗೆರೆ ಬರುತ್ತೆ. ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಚಿಕ್ಕ ಮಕ್ಕಳಿಗೆ ಇದು ಸ್ಲೀವ್ ಹೊಲಿಯೋದಾದರೆ ನೀವು 2 ಇಂಚು ಅಗಲ 2 ಇಂಚು ಉದ್ದ ಬರೋ ಥರ ತಗೊಂಡು, ನಾನು ಇವಾಗ 3/4 ಇಂಚ್ಗೆ ಮಾರ್ಕ್ ಹಾಕಿದ್ನಲ್ಲ, ಅದನ್ನು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಶೇಪ್ ಕೊಟ್ಕೊಳ್ತೀನಿ. ಕೆಳಭಾಗದ ಎಡ್ಜಿಂದ ಅಂದರೆ ಮಧ್ಯಭಾಗದಿಂದ ಈ ರೀತಿ ಶೇಪ್ ಕೊಟ್ಟು ಆನಂತರ ಕಟಿಂಗ್ನ ಮಾಡ್ಕೊಳ್ತೀನಿ. ಕೊನೆಯಲ್ಲಿ 1/4 ಇಂಚಷ್ಟು ಕಟ್ಟಾಗಬಾರ್ದು ಬಟ್ಟೆ, ಹಾಗೆ ಬಿಟ್ಕೋಬೇಕು. 1/4 ಇಂಚು ಬಟ್ಟೆನ ಬಿಟ್ಟು ಉಳಿದವರೆಗೂ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿಂದ ಗೆರೆ ಹಾಕಿರೋ ಕಡೆಗೇನೆ 1/4 ಇಂಚುವರೆಗೂ 1/4 ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಇದನ್ನು ನಾನು ಒಂದು ಕ್ಯಾನ್ವಾಸ್ನ ತಗೊಂಡು ಅದ್ರ ಮೇಲೆ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಇಟ್ಟು ಫಸ್ಟು ಮಧ್ಯಭಾಗದಲ್ಲಿ ಗುಂಡ್ಪಿನ್ನ ಹಾಕೊಳ್ತೀನಿ. ಇದು ಮೇಲ್ಭಾಗಕ್ಕೆ ಹೋಗೋಂಥದ್ದು ಆ್ಯರೋ ಮಾರ್ಕು, ಅಂದರೆ ಭುಜಕ್ಕೆ ನಾವೇನು ಸ್ಲೀವ್ನ ಅಟ್ಯಾಚ್ ಮಾಡ್ತೀವಿ ಆ ಭಾಗ. ಆನಂತರ ನೋಡಿ, ಅದ್ರ ಮಧ್ಯ ಬಟ್ಟೆ ಏನಿದೆ ಕಟ್ ಮಾಡಿರೋದು ಅದ್ರ ಎಡ್ಜಿಂದ 1.5 ಇಂಚು 1ರಿಂದ 1ಕ್ಕೆ ಗ್ಯಾಪ್ ಬರೋ ಥರ ಇಟ್ಟು ನಾನು ಗುಂಡ್ಪಿನ್ನ ಹಾಕ್ಕೊಳ್ತೀನಿ. ನೋಡಿ, 1.5 ಇಂಚಿದೆ. 1.5 ಇಂಚ್ಗೆ ಇಟ್ಕೊಂಡು ಗುಂಡ್ಪಿನ್ನ ಹಾಕ್ಕೊಳ್ತೀನಿ. ಮತ್ತು 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಗುಂಡ್ಪಿನ್ನ ಇನ್ನೊಂದು ಲೇಯರ್ಗೆ ಹಾಕ್ಕೊಳ್ತೀನಿ. ಅದೇ ರೀತಿ ಈ ಕಡೆನೂ 1.5 ಇಂಚ್ಗೆ ಈ ರೀತಿ ನೋಡಿಕೊಂಡು ಗುಂಡ್ಪಿನ್ನ ಹಾಕ್ಕೊಳ್ತೀನಿ. ಇದನ್ನು ನೀವು ಒಂದು ಸಾರಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಪ್ರತಿ ಸಾರಿನೂ ಈ ರೀತಿ ಸ್ಲೀವ್ಸ್ ಡಿಸೈನ್ ಹೇಳಿದಾಗ ನಾವೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪೀಸ್ ಇದ್ದರೆ ದೊಡ್ಡವ್ರಿಗಾದರೆ 3/4 ಇಂಚದು ಏನು ಕಟ್ ಮಾಡಿರ್ತೀವಿ 3 ಇಂಚದು, ಚಿಕ್ಕ ಮಕ್ಳಿಗಾದರೆ 2 ಇಂಚ್ಗೆ ಉದ್ದ ಅಗಲ ತಗೊಂಡು ಕಟ್ ಮಾಡಿರ್ತೀವಿ. ಅದರಲ್ಲಿ ಇಟ್ಟು ಈ ರೀತಿ ಒಂದು ಪೇಪರಲ್ಲಿ ಅಥವಾ ಕ್ಯಾನ್ವಾಸಲ್ಲಿ ಒಂದು ಇದನ್ನು ಮಾಡಿ ಇಟ್ಕೊಬಿಟ್ರೆ ನೋಡಿ, 1.5 ಇಂಚು ಗ್ಯಾಪು ಅದನ್ನು ಬರೆದಿದ್ದೀನಿ ನಾನು. ಒಂದು ಪೇಪರಲ್ಲಿ ನಾವು ಇದ್ರ ಮಾಡೆಲ್ನ ಕಟ್ ಮಾಡಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಇಟ್ಟು ಆರಾಮಾಗಿ ಕಟ್ ಮಾಡ್ಕೋಬೋದು, ಬೇಗ ಕೆಲಸ ಆಗುತ್ತೆ. ನೋಡಿ, ಇದು 3/4 ಇಂಚಿಗೆ. ನೋಡಿ, ಇಲ್ಲಿ ಅರ್ಧ ಇಂಚು ಅವಶ್ಯಕತೆ ಏನಿಲ್ಲ, ಅಲ್ಲಿಗೆ ಕಟ್ ಮಾಡ್ಬೋದು. ಅಂದರೆ ನಾವು ಭುಜಕ್ಕೆ ಅಟ್ಯಾಚ್ ಮಾಡುವಾಗ ಎಡ್ಜ್ ಬರುತ್ತಲ್ಲ, ಆವಾಗ ಕಟ್ ಮಾಡ್ಕೋಬೋದು. ಸೈಡ್ಗೆ 1/2 ಇಂಚ್ ಇದ್ದರೆ ಸಾಕು. ಇಲ್ಲೂ ನಾವು ಈ ಯು ಶೇಪಲ್ಲಿ ಏನು ಕೊಟ್ಟೆ ಅಲ್ಲೂ ಅರ್ಧ ಇಂಚಿದೆ. ಸೈಡಲ್ಲೂ ಅರ್ಧ ಇಂಚಷ್ಟಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಮೇಲ್ಭಾಗದಲ್ಲಿ ಸ್ಲೀವ್ ಏನಿದೆ ಅದ್ರ ಇದು ಫ್ಲವರ್ದು ಮೂತಿ ಏನಿದೆ ಕಟ್ ಮಾಡಿರೋದು 1.5 ಇಂಚ್ ಅಂತ ಹಾಕಿದ್ದೀನಲ್ಲ, ಅದ್ರ ಮೇಲೆ ಆ ಎಡ್ಜಿನ ಮೇಲಿಂದ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಟ್ಕೊಳ್ತೀನಿ. ನೋಡಿ, 1.5 ಇಂಚ್ಗೆ ಶೇಪ್ ಕೊಟ್ಟಿದ್ದೀನಿ. ಸೈಡಿಂದ ಸ್ಟ್ರೈಟ್ ಹೋಗಿ ಒಂದು ಸ್ವಲ್ಪ ಕರ್ವ್ ಶೇಪ್ ತಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನು ಸುಮ್ಮನೆ ಗೆರೆ ಎಳೆದಿರ್ತೀನಿ. ಆನಂತರ ಮಧ್ಯಭಾಗದಿಂದ 1.5 ಬರೋ ಥರ ನ್ಯಾಚನ್ನ ಹೊಡ್ಕೊಳ್ತೀನಿ. ಹೆಚ್ಚು ಕಡಿಮೆ ಇರುತ್ತೆ. ಆನಂತರ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇದು ಅರ್ಧ ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ಕಟಿಂಗ್ ಮಾಡ್ಕೊಳ್ತೀನಿ. ಇದು ಒಂದು ಪೇಪರೇನೆ ಸಾಕು. ಎತ್ತಿಟ್ಕೊಂಡ್ರೆ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಎಲ್ಲ ಸ್ಲೀವ್ ಕಟ್ ಮಾಡುವಾಗ ಇದೇ ಮಾಡಲು ಸ್ಲೀವ್ ಕಟಿಂಗ್ ಬಂದಾಗ
ಇದನ್ನೇ ಇಟ್ಟು ಕಟ್ ಮಾಡ್ಕೋಬೋದು. ನೋಡಿ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ 1.5 ಇಂಚ್ಗಿಟ್ಟು ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಳ್ತೀನಿ. ಇದು ಬಟ್ಟೆನಲ್ಲೂ ನ್ಯಾಚ್ ಹೊಡ್ಕೋಬೇಕು. ನಾವು ಲೈನಿಂಗ್ ಹಾಕಿದ್ರೆ ಲೈನಿಂಗಲ್ಲಿ, ಹಾಗೆ ಬಾಡಿ ಪೀಸಲ್ಲಿ ಎರಡರಲ್ಲೂ ನ್ಯಾಚ್ ಹೊಡ್ಕೋಬೇಕು. ಅದು ಫೋಲ್ಡ್ ಮಾಡೋಕ್ಕೋಸ್ಕರ ಫ್ರಿಲ್ ಬರುತ್ತೆ. ನೋಡಿ 1.5 ಇಂಚು ಕರೆಕ್ಟಾಗಿ ನಾನು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನ್ಯಾಚ್ ಹೊಡ್ಕೊಳ್ತೀನಿ. ಈ 1.5 ಇಂಚ್ಗೆ ನ್ಯಾಚ್ ಹೊಡ್ಕೊಂಡು ಗುಂಡು ಪಿನ್ನ ತೆಗೆದು ಬಟ್ಟೆನ ಎತ್ತಿಡ್ತೀನಿ. ನಾನೇನು ಶೇಪ್ಗೋಸ್ಕರ ಹಾಕೊಂಡಿದ್ದೋ ಆ ಬಟ್ಟೆನ ತೆಗಿತೀನಿ. ಇದು ಆ ಕಡೆ 3 ಫ್ರಿಲ್ಲು, ಈ ಕಡೆ ಒಂದು 3 ಫ್ರಿಲ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಶೇಪ್ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇದನ್ನು ಇಟ್ಟು ಲೈನಿಂಗ್ನ 2 ಸ್ಲೀವ್ಗೆ ಬೇಕಲ್ಲ, ಅದಕ್ಕೋಸ್ಕರ 2 ಬಟ್ಟೆನ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ 2 ಬಾಡಿ ಪೀಸ್ನೂ ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಹಳೇದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಸೈಜ್ದೊಂದು ಮಕ್ಕಳಿಗೋಸ್ಕರ ಕಟ್ ಮಾಡಿದ್ರೆ, ಹಾಗೆ ದೊಡ್ಡದೊಂದು 2 ಕಟ್ ಮಾಡಿದ್ದೀನಿ. ಇಲ್ಲಿ ನಾನೇನಿವಾಗ ಲೈನ್ ಎಳೆದೆ ಅಲ್ಲಿ ಅವಶ್ಯಕತೆ ಇಲ್ಲ, ಅದು ಮೇಲ್ಭಾಗದಲ್ಲಿ ಆನಂತರ ಕಟ್ ಮಾಡಬೇಕಾಗುತ್ತೆ. ಇವಾಗಲೇ ಕಟ್ ಮಾಡಿ ಇಡ್ತೀನಿ. ಈ ರೀತಿ ಶೇಪ್ ಬರೋ ಥರ ಕಟ್ ಮಾಡ್ಕೋಬೇಕು. ಇದು ಮಧ್ಯ ಭಾಗ ನಾನು ಕಟ್ ಮಾಡಿ ಇಟ್ಕೊಂಡಲ್ಲ, ಅದರ ಅಳತೆಗೆ ಇವಾಗ ಲೈನಿಂಗ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನ್ಯಾಚ್ ಎಲ್ಲೆಲ್ಲಿಗಿದೆ ಅಲ್ಲಿ ನ್ಯಾಚನ್ನ ಹೊಡ್ಕೊಳ್ತೀನಿ. ಆವಾಗ ಫ್ರಿಲ್ನ ಕೂರಿಸೋದಕ್ಕೆ ಕರೆಕ್ಟಾಗಿ ಒಂದ್ರ ಪಕ್ಕದಲ್ಲಿ ಒಂದು ಕರೆಕ್ಟಾಗಿ ಫ್ರಿಲ್ ನ್ಯಾಚ್ ಏನಿದೆ ಅಲ್ಲಿ ಕರೆಕ್ಟಾಗಿ ಸೇರಿಸ್ಬೋದು. ಅದಕ್ಕೋಸ್ಕರ ನ್ಯಾಚ್ ಹೊಡ್ಕೋಬೇಕು. ಈ ರೀತಿ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ನ್ಯಾಚ್ನೂ ಭುಜದ ಭಾಗಕ್ಕೆ ಅಟ್ಯಾಚ್ ಆಗೋದು ಅಲ್ಲೂ ನ್ಯಾಚ್ ಹೊಡ್ಕೊಂಡೆ. ಹಾಗೆ 1.5 ಇಂಚ್ಗೆ ಏನು ನಾನು ಮಾರ್ಕ್ ಮಾಡಿದೆ ಅಲ್ಲಿಗೂ ನ್ಯಾಚ್ ಹೊಡ್ಕೊಳ್ತಿದ್ದೀನಿ. ಆನಂತರ ಇದನ್ನು ಬಾಡಿ ಪೀಸ್ ಮೇಲಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಚಿಕ್ಕ ಸೈಜ್ದು, ಹಾಗೆ ಒಂದು ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿರೋದು ನಾನು ಇವಾಗ ನಿಮ್ಗೆ ತೋರಿಸೋದಕ್ಕೋಸ್ಕರ ಬೇರೆ ಪೇಪರ್ನ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ. ಇದು ಇವಾಗ ಕಟ್ ಮಾಡಿದ್ದು, ಇದೆರಡೂ ಹಳೇದು. ಇವಾಗ ನೋಡಿ ಬಾಡಿ ಪೀಸ್ ಮೇಲಿಟ್ಟು ಬಾಡಿ ಪೀಸ್ನ ಅಂದರೆ ಸೀರೆ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಾಂಟ್ರಾಸ್ಟ್ ಬರಲಿ ಅಂತ. ಈ ಬ್ಲೌಸ್ ಪೀಸ್ನ ನಾನು ಸ್ಟಿಚ್ ಆದ ನಂತರ ಎಂಬ್ರಾಯ್ಡ್ರಿಗೆ ಕೊಡ್ತೀನಿ. ಕೊಟ್ಟ ನಂತರ ಇದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಉಲ್ಟಾ ಗೊತ್ತಾಗಲಿ ಅಂತ ಒಳಭಾಗದಲ್ಲಿ ನಾನು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಆನಂತರ ಲೈನಿಂಗ್ ಹೇಗಿದೆ ಅಷ್ಟೇ ಅಳತೆಗೆ ನಾನು ಕಟ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಏನು ಬೇಕಾಗಿಲ್ಲ, ಲೈನಿಂಗ್ ಅಳತೆಗೆ ಕಟ್ ಮಾಡ್ಕೋಬೋದು. ಲೈನಿಂಗನ್ನ ಬಾಡಿ ಪೀಸ್ಗೆ ಹೊಲ್ಕೊಂಡ ನಂತರನೂ ಎಕ್ಸ್ಟ್ರಾ ಬಟ್ಟೆನ ಬಾಡಿ ಪೀಸ್ ಬಟ್ಟೆನ ಕಟ್ ಮಾಡ್ಕೋಬೋದು. ಇವಾಗ ನೋಡಿ ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ. ನಾನು ಮೇಲ್ಭಾಗದಲ್ಲಿ ಒಂದು 3 ಇಂಚ್ಗೆ 3 ಇಂಚ್ ಅಗಲ 3 ಇಂಚು ಡೀಪ್ಗೆ ಯು ಶೇಪ್ನ ಕೊಟ್ಕೊಂಡು ಕಟ್ ಮಾಡ್ಕೊಂಡಿದ್ದೆ. ನೋಡಿ ಲೈನಿಂಗ್ನ ಬಾಡಿ ಪೀಸ್ ಸೀದಾ ಭಾಗದಲ್ಲಿಟ್ಟು ಲೈನಿಂಗ್ನ ಇಟ್ಕೊಂಡು ಸ್ಲೀವ್ ಮುಂಭಾಗದಲ್ಲಿ 1 ಸೆಂಟಿಮೀಟ್ರ್ ಮಾರ್ಜಿನ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಇದೊಂದು ಸ್ಟಿಚ್ ಆದ ನಂತರ ಮೇಲ್ಭಾಗದಲ್ಲಿ ಯು ಶೇಪ್ ಏನಿದೆ ಅಲ್ಲಿ 1/4 ಇಂಚು ಮಾರ್ಜಿನ್ಗೆ
ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ 1/4 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಅಲ್ಲಿ ಒಂದು ಹೊಲಿಗೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ನ್ಯಾಚ್ ಹೊಡೆದು ಟರ್ನ್ ಮಾಡ್ಕೋಬೇಕು. ಲೈನಿಂಗ್ ಅಳತೆಗೆ ಬಾಡಿ ಪೀಸ್ನ ಬಟ್ಟೆನ ಕಟ್ ಮಾಡಿ ತೆಗಿತೀನಿ. ಆನಂತರ ಈ ರೀತಿ ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡಿಕೊಂಡ್ರೆ ಯು ಶೇಪು ಕರೆಕ್ಟಾಗಿ ಬರುತ್ತೆ. ಸ್ಲೀವ್ ಮುಂಭಾಗದಲ್ಲೂ ಒಂದು ಕಿನಾರಿ ಹೊಲಿಗೆ ಹಾಕ್ಕೊಂಡ್ರೆ, ಹಾಗೆ ಮೇಲ್ಭಾಗದಲ್ಲಿ ಕಿನಾರಿ ಸೈಡಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ಸ್ಲೀವ್ ರೆಡಿ ಆಗುತ್ತೆ. ಇದಕ್ಕೆ ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಶೇಪ್ದು ಬಟ್ಟೆ, ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋದು, ರೆಡಿ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ ಇಲ್ಲೂ ಒಂದು ಕಿನಾರಿ ಹೊಲಿಗೆನ ಹಾಕ್ಕೊಳ್ತೀನಿ. ಆನಂತರ ಸೈಡನ್ನಲ್ಲೂ ಸ್ಟಿಚ್ ಹಾಕ್ಕೊಂಡು ಬಾಡಿ ಪೀಸ್ದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡಿ ತೆಗಿತೀನಿ. ಈ ಸೈಡಲ್ಲೂ ಕಟ್ ಮಾಡಿ ತೆಗೆದು ಸ್ಟಿಚ್ ಹಾಕ್ಕೊಳ್ತೀನಿ. ಈಗ ಮುಂಭಾಗದ್ದು ಸ್ಲೀವ್ ರೆಡಿ ಆಯಿತು. ಈಗ ಮೇಲ್ಭಾಗ ನಾವು ಫ್ಲವರ್ ಕೊಡೋದಕ್ಕೆ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಆನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ನೋಡಿ ಅದನ್ನು ಸ್ಲೀವ್ ಬಾಡಿ ಪೀಸು ಸೀದಾ ಅಂದರೆ ಉಲ್ಟಾ ಭಾಗದಲ್ಲಿ ಲೈನಿಂಗ್ನ ಇಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸುತ್ತ ಭಾಗದಲ್ಲೂ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಸುತ್ತ ಭಾಗದಲ್ಲೂ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡಿ ಬಾಡಿ ಪೀಸ್ಗೆ ನ್ಯಾಚ್ ಹೊಡ್ಕೊಂಡಿಲ್ಲ, ಅದಕ್ಕೆ ನ್ಯಾಚ್ ಹೊಡ್ಕೋಬೇಕು. ಹಾಗೆ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನ ಕಟ್ ಮಾಡಿ ತೆಗಿತೀನಿ. ಈ ರೀತಿ ಬಟ್ಟೆನ ಕಟ್ ಮಾಡಿ ತೆಗೆದು ಎಕ್ಸ್ಟ್ರಾ ಬಟ್ಟೆನ ನ್ಯಾಚ್ ಹೊಡ್ಕೊಂಡು, ಅಥವಾ ಲೈನಿಂಗಲ್ಲಿ ನ್ಯಾಚ್ ಇರುತ್ತೆ, ಸೀದಾ ಭಾಗದಿಂದ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕು. ನೋಡಿ ನ್ಯಾಚನ್ನು ಹೊಡ್ಕೊಂಡಿದ್ದೀನಿ. ಸೀದಾ ಭಾಗದಲ್ಲಿ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ತೀನಿ. 1.5 ಇಂಚ್ಗೆ ನಾವು ನ್ಯಾಚ್ ಹೊಡೆದಿದ್ದೀವಿ, ಅದನ್ನು 3 ಫ್ರಿಲ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಹಿಂದಿನ ವಿಡಿಯೋದಲ್ಲೂ ಒಂದ್ಸರಿ ತೋರಿಸಿದೆ, ಅದು ವಾಯ್ಸು ಕರೆಕ್ಟಾಗಿ ಬಂದಿಲ್ಲ, ವಾಲ್ಯೂಮು ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಇನ್ನೊಂದು ಸರಿ ತೋರಿಸ್ತಿದ್ದೀನಿ. ನೋಡಿ ಈ ರೀತಿ ರೆಡಿ ಆಗುತ್ತೆ. ಮಧ್ಯಭಾಗಕ್ಕೆ ಮಾರ್ಕ್ ಹಾಕ್ಕೊಂಡು ನಾವು ಫ್ರಿಲ್ಲೇನು ಆ ಕಡೆ ಈ ಕಡೆ 3 ಫ್ರಿಲ್ ಇಟ್ಟಿದ್ದೀವಿ, ಅಲ್ಲಿಗೆ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಕೂರೋ ಥರ ಇಟ್ಟು ಗುಂಡ್ಪಿನ್ ಹಾಕ್ಕೊಳ್ತೀನಿ. ಗುಂಡ್ಪಿನ್ ಹಾಕ್ಕೊಂಡು ಬಾಡಿ ಪೀಸ್ಗೆ ಅಂದರೆ ಸ್ಲೀವ್ದು ಪೀಸ್ಗೆ ನಾವು ಕಿನಾರಿ ಏನು ಹೊಲಿಗೆ ಹಾಕ್ಕೊಂಡಿದ್ದೀವಿ ಅದೇ ಕಿನಾರಿ ಮೇಲೆ ಇನ್ನೊಂದು ಹೊಲಿಗೆನ ಹಾಕ್ಕೊಳ್ತೀನಿ. ನೋಡಿ ಗುಂಡ್ಪಿನ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ತೀನಿ. ಇದನ್ನು ಡಿಸೈನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೊಸಬ್ರು ಕಲಿಯೋರು ಆರಾಮಾಗಿ ಮಾಡ್ಬೋದು. ಇದನ್ನು ಬೇಗನೂ ಆಗುತ್ತೆ. ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಕಿನಾರಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಇವಾಗ ಗುಂಡ್ಪಿನ್ನ ತೆಗೆದು ಒಳಭಾಗದಲ್ಲಿ ಹೆಚ್ಚಿಗೆ ಬಟ್ಟೆ ಇರೋದನ್ನು ಕಟ್ ಮಾಡಿ ಓವರ್ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ 1/4 ಇಂಚಷ್ಟು ಬಟ್ಟೆ ಈ ರೀತಿ ಕಟ್ ಮಾಡಿ ತೆಗೆದ್ರೆ ಸ್ಲೀವ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ, ಇನ್ನೊಂದು ಪೀಸ್ ಇರುತ್ತೆ, ಅದರಿಂದ ಅರ್ಧ ಇಂಚು ಎಕ್ಸ್ಟ್ರಾ ಬರೋ ಥರ ನೋಡಿಕೊಂಡು ಹಾಕ್ಕೋಬೋದು. ನೋಡಿ ಒಳಭಾಗದಲ್ಲಿ 1/4 ಇಂಚು ಬರೋ ಥರ ಬಟ್ಟೆ ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿ ಓವರ್ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಳ್ತೀನಿ. ಇಲ್ಲಿಗೆ ಲೇಸೂ ಹಾಕ್ಬೋದು, ಚೆನ್ನಾಗಿ ಕಾಣುತ್ತೆ.
ನಾನು ಎಂಬ್ರಾಯ್ಡ್ರಿ ಕೊಡೋದ್ರಿಂದ ಲೇಸ್ನ ಹಾಕಿಲ್ಲ. ಇವಾಗ ಬಾಡಿ ಪೀಸ್ಗೆ ಮಾಮೂಲಿ ಸ್ಲೀವ್ನ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರಿದೇ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಗಳನ್ನ ಹಾಕಿ. ನೀವು ಕಮೆಂಟ್ಗಳು ಹಾಕೋದ್ರಿಂದ ನಮಗೂ ಉತ್ಸಾಹ ಬರುತ್ತೆ. ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಎರಡು ಕಡೆ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಧನ್ಯವಾದಗಳು.